ಅಂಜಲಿ 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 ಏನ್ ನೀನ್ ಹೇಳ್ತಿರೋದು? ನೀನ್ ಭೂತನಾ? ನಾನು ಅಷ್ಟು ಜೋರಾಗಿ ಹೇಳ್ತೀನಲ್ಲ, ನಾನು ಅಂಜಲಿ ಅಂತ. ಯಾಕೆ ನಾನು ಭೂತ ಅಂತ ಅನ್ಸತ್ತ? ಇಲ್ಲ ಪುಟ್ಟಿ, ನೀನು ಭೂತ ಆಗಿದ್ರೆ ನನ್ನ ಕತ್ತಿಸಿಗೆ ಕೊಂದು ಬಿಡ್ತಿದ್ದೆ. ಆದರೆ ನೀ ನನ್ನ ಕೊಳ್ಳು ಸುತ್ತ ಕೈ ಹಾಕಿ ನನ್ನ ಮುದ್ದು ಮಾಡ್ತೀಯ ಅಲ್ವಾ, ಅದಕ್ಕೆ ನೀನು ಪುಟ್ಟ ಮಗು ಅಂಜಲಿನೇ. ಥ್ಯಾಂಕ್ ಯು ಅಜ್ಜಿ, ಐ ಲವ್ ಯು. ಕದ್ದ, ನನ್ನ ಕಂಡು ನಿನಗೆ ಎಷ್ಟು ಪ್ರೀತಿ ಅಕ್ಕರೆ. ನನ್ನ ಸಂಬಂಧಿಕರು ಅನ್ನಿಸ್ಕೊಂಡವರು, ನಾನೊಂದು ಕೆಲಸಕ್ಕೆ ಬಾರ್ದವಳು, ಒಂದು ಕುಜುರಿ ವಸ್ತು ಅಂತ ನೋಡಿದಾಗ ನೋಡ್ತಾರೆ. ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದ ನೀನೇ ಎಷ್ಟೋ ವಾಸಿ. ನನ್ನ ಬಗ್ಗೆ ಅದೆಷ್ಟು ಕಾಳಜಿ ಇಟ್ಕೊಂಡಿದೀಯ. ಅಂಜಲಿ, ನಿನ್ನೊಂದು ಮಾತು ಕೇಳಲ್ಲ ಪುಟ್ಟ? ಕೇಳಿ ಅಜ್ಜಿ. ನೀನು ಯಾವಾಗಿಂದ ಈ ಮನೇಲಿದ್ದೀಯಾ? ನೀನು ಇಲ್ಲಿಗೆ ಹೇಗೆ ಬಂದೆ? ಅಜ್ಜಿ, ನಾನು ಎಲ್ಲಿಂದನೂ ಬಂದೋಳಲ್ಲ, ಈ ಮನೆ ನಂದೇ ಅಜ್ಜಿ. ಏನು, ಈ ಮನೆ ನಿಂದ? ಹ್ಞೂ ಅಜ್ಜಿ, ಈ ಮನೆ ನಂದೇ. ನನ್ನ ಜೊತೆ ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಇದ್ರು. ನಾನು ಅಮ್ಮನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಹ್ಞೂ ಅಜ್ಜಿ, ನಾನು ಅಜ್ಜಿ ಮನೆಗೆ ಹೋದ್ರೂ ಅಮ್ಮ ಫೋನ್ ಮಾಡಿ ಬೇಗ ಬಾ ಪುಟ್ಟಿ ಅಂತ ಅಳ್ತಿದ್ರು. ಓಹೋ, ಹೌದಾ? ಹ್ಞೂ ಅಜ್ಜಿ, ನಾನು ಒಂದ್ ದಿವಸ ಮಲಗಿದ್ದಾಗ ಎಲ್ಲರೂ ನನ್ನ ಬಿಟ್ಟು ಹೋಗಿದ್ದಾರೆ. ಅಯ್ಯೋ, ನಿನ್ನಂಥ ಮುದ್ದು ಮಗುನ ಬಿಟ್ಟು ಹೊರಟೋದ್ರ? ಹ್ಞೂ, ನನ್ಗಿನ್ನೂ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಅವತ್ತು ಬೊಂಬೆ ಹಬ್ಬ, ಮನೆಯಲ್ಲಿ ತುಂಬಾ ಗೊಂಬೆ ಇಟ್ಟಿದ್ವಿ. ನನ್ನ ಫ್ರೆಂಡ್ಸು ಬಂದಿದ್ರು. ಅವತ್ತೇನಾಯ್ತು ಗೊತ್ತಾ ಅಜ್ಜಿ? ಅಂಜು, ನಿನ್ನ ಬೊಂಬೆ ಅಲಂಕಾರ ಇನ್ನೂ ಮುಗಿಲಿಲ್ವಾ? ಇಲ್ಲಮ್ಮ, ಇನ್ನೂ ಮುಗಿಲಿಲ್ಲ. ಇದಕ್ಕೆ ಅಲಂಕಾರ ಮಾಡ್ತಾ ಕೂತಿದ್ರೆ ನೀನು ಯಾವಾಗ ಅಲಂಕಾರ ಮಾಡ್ಕೋತೀಯಾ? ಶಾಂತ, ಇರಲಿ ಬಿಡಮ್ಮ. ನೋಡು, ಅವಳು ಎಷ್ಟು ಆಸಕ್ತಿಯಿಂದ ಆ ಬೊಂಬೆಗೆ ಅಲಂಕಾರ ಮಾಡ್ತಾ ಇದ್ದಾಳೆ. ಆ ಗಂಡು ಬೊಂಬೆ ಜೊತೆ ಇದನ್ನಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಗೊತ್ತಾ? ಈಗಿನ ಮಕ್ಕಳು ಸಿನಿಮಾ, ಮೊಬೈಲ್, ಕಾರ್ಟೂನ್ ಅಂತ ಅದರಲ್ಲೇ ಮುಳುಗೋಗಿರ್ತಾರೆ. ಈ ಹಬ್ಬ ಹರಿದಿನ ಅಂದರೆ ಆಸಕ್ತಿನೇ ಇರಲ್ಲ. ಅಂಥದ್ರಲ್ಲಿ ನಮ್ಮ ಅಂಜಲಿ ಪುಟ್ಟಿ ಈ ಬೊಂಬೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ. ಗ್ರೇಟ್. ಹೌದಣ್ಣ, ನೀವು ಹೇಳ್ತಾರದು ನಿಜ. ನಮ್ಮ ಅಂಜಲಿ ಪುಟ್ಟಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಅವಳೇ ಒಂದು ಚಂದ್ರದ ಗೊಂಬೆ ಇದ್ದಂಗೆ. ಇನ್ನು ಅವಳು ರೆಡಿ ಮಾಡೋ ಗೊಂಬೆ ಬಗ್ಗೆ ಕೇಳಬೇಕಾ? ಅಲ್ಲಿ ಕೂತಿರೋ ಆ ಗಂಡು ಗೊಂಬೆ ಎದ್ದು ಇದರಿಂದ ಎದ್ದೋಳು ಬಂದ್ಬಿಡುತ್ತೆ. ಹೌದಾ? ಅಂಜು, ಈ ಬೊಂಬೆನ ನೀನು ರೆಡಿ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಪುಟ್ಟ. ಈ ಬೊಂಬೆನ ರೆಡಿ ಮಾಡೋದಕ್ಕಿಂತ ಮುಂಚೆ ನೀನು ರೆಡಿ ಆಗು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾರೆ. ಹೌದು ಪುಟ್ಟಿ, ಅಮ್ಮ ಹೇಳೋದು ನಿಜ. ನೀನು ಬೇಗ ಹೋಗಿ ರೆಡಿ ಆಗ್ಬಿಡು, ಇಲ್ಲಾಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾರೆ. ಇಲ್ಲ ಅತ್ತೆ, ನಾನು ಈ ಗೊಂಬೆಗೆ ಅಲಂಕಾರ ಮಾಡೇ ಹೋಗೋದು. ಅಂಜು, ಅಮ್ಮನ ಮಾತು ಕೇಳಲ್ವಾ ನೀನು? ಹೋಗ್ಲಿ ಬಿಡು ಶಾಂತ, ಹಬ್ಬದ ದಿನ ಅವಳ ಮನಸ್ಸು ನೋಯಿಸೋದು ಬೇಡ. ಅಂಜಲಿ, ನೋಡಿದ್ಯಾ, ನಿನ್ನ ಫ್ರೆಂಡ್ಸ್ ಎಲ್ಲ ಬಂದೇ ಬಿಟ್ರು.
ವಿದ್ಯಾ ಹೋಗ್ಮಾ ಅವ್ರನ್ನೆಲ್ಲ ಒಳಗೆ ಕರಿ. ಬನ್ನಿ. ಬನ್ನಿ ಬನ್ನಿ. ಅಂಜು ಹೇಳು, ನಾವು ರೆಡಿಯಾಗಿ ಬರೋಣ. ಹಾಂ ಹೌದು ಅಂಜಲಿ, ಹೋಗು. ಇನ್ನೂ ಅವ್ರನ್ನೆಲ್ಲ ಕಾಯಿಸೋದು ಸರಿ ಇರೋದಿಲ್ಲ. ನೀ ಬೇಗ ರೆಡಿ ಆಗಿಬಿಟ್ಟು ಬಂದ್ಬಿಡು. ಅಷ್ಟೊತ್ತಿಗೆ ನಾನು ಅವ್ರಿಗೆಲ್ಲ ಒಂದು ಕತೆ ಹೇಳ್ತಾ ಇರ್ತೀನಿ, ಸರಿನಾ? ಅಂಜು ಹಾಗೆಲ್ಲ ಹಠ ಮಾಡಬಾರ್ದು. ಈಗ ಲೇಟ್ ಆಗ್ತಿದೆ. ಅಜ್ಜಿ ನಿಂಗೆ ಇನ್ನೊಂದು ಸಾರಿ ಕತೆ ಹೇಳ್ತಾರೆ. ಅಂಜಲಿ ಪುಟ್ಟಿ ನೋಡು, ನಿನ್ನ ಫ್ರೆಂಡ್ಸ್ ಬೇರೆಯವ್ರ ಮನೆಗೆ ಹೋಗೋದು ಬೇಡವಾ? ನೀನು ಹೀಗೆ ಕತೆ ಕೇಳ್ತಾ ಕೂತ್ರೆ ಗೊಂಬೆಗೆ ಆರತಿ ಮಾಡೋದು ಯಾರು? ಹೋಗು, ಹೇಗೆ ರೆಡಿಯಾಗಿ ಕತೆ ಅಜ್ಜಿ ಆಮೇಲೆ ಹೇಳ್ತಾರೆ ಅಲ್ವಾ ಅಮ್ಮ? ಹೌದು, ನಮ್ಮ ಅಂಜಲಿ ಪುಟ್ಟಿನ ರಾತ್ರಿ ನನ್ನ ಪಕ್ಕ ಮಲಗಿಸ್ಕೊಂಡು ತಟ್ಟಾ ಕತೆ ಹೇಳ್ತೀನಿ, ಸರಿನಾ? ಅಜ್ಜಿ ಯಾವತ್ತಾದ್ರೂ ಸುಳ್ಳು ಹೇಳ್ತಾರಾ? ಇಲ್ಲ ಪುಟ್ಟಿ, ಖಂಡಿತ ಹೇಳ್ತೀನಿ. ಈಗ ನೀನು ಬೇಗ ಹೋಗಿ ರೆಡಿಯಾಗಿ ಬಂದ್ಬಿಡು, ಸರಿನಾ? ಬಾ, ನಾವು ರೆಡಿಯಾಗಿ ಕಮಾನ್ ಕಮಾನ್. ನೀನು ಬೇಗ ರೆಡಿ ಮಾಡ್ಸೋ. ಈಗ ನಮ್ಮ ಅಂಜಲಿ ಪುಟ್ಟ ರೆಡಿ. ನಾನೇ ಕಪ್ಪನ್ನ ಮೆತ್ಕೊಂಡ್ರೆ ಊಟ ಅಂತ್ಯ. ಈಗ ನೀನೇ ಕಪ್ಪು ಚುಕ್ಕೆ ಇಟ್ಟಿದ್ಯಲ್ಲ. ಕಪ್ ಚುಕ್ಕೆ ಇಟ್ಟಿರೋದು ನೀನು ತುಂಬ ಮುದ್ದ ಕಾಣಿಸ್ತಾ ಇದೆಯಾ. ನಂದೇ ದೃಷ್ಟಿ ಆಗುತ್ತೆ ನಿನಗೆ, ಅದಕ್ಕೆ ಕಪ್ ಚುಕ್ಕೆ ಇಟ್ಟಿದ್ದು. ಆದರೆ ಏನೋ ಬಣ ಬಣ ಅನಿಸ್ತಾ ಇದೆಯಲ್ಲ. ನಾನು ಒಂಚೂರು ಹೋಗಿ ಬರ್ತೀನಿ. ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು, ಎಲ್ಲೂ ಹೋಗಿ ಕುಡ್ದು. ನೀನು ನಂತನೇ ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನಿಂಗೂ ದೃಷ್ಟಿ ಆಗತ್ತಾ? ಇದು ನಿಂಗೂ ದೃಷ್ಟಿ ಬಿಟ್ಟಿರ್ತೀನಿ. ಅಂಜಲಿ, ರೆಡಿ ಆದ್ಯಾ? ಬೇಗ ಬಾ, ನಿನ್ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ. ಅಯ್ಯಯ್ಯೋ, ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಬೇಗ ಹೋಗಿ ಪೂಜೆ ಮಾಡೋಣ, ಆಯ್ತಾ? ಏ ಅಂಜಲಿ ಪುಟ್ಟಿ ನಿಧಾನ, ಸಾರಿ ಕಾಲಿ ಸಿಕ್ಕಾಕೊಳ್ಳುತ್ತೆ. ಏ ಹುಷಾರು. ಏ ಅಂಜಲಿ, ಆಮೇಲೆ ಏನಾಯ್ತು ಪುಟ್ಟಿ? ಸೀರೆ ನನ್ನ ಕಾಲಿಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಮೆಟ್ಲಿಂದ ಬಿದ್ದು ಬಿಟ್ಟಿದ್ದೆ. ಶೋ, ತುಂಬಾ ಪೆಟ್ಟಾಯ್ತಾ? ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಹೆಚ್ಚಾಗಿ ನೋಡಿದ್ರೆ ಮನೇಲಿ
ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಎಲ್ಲರೂ ಹೋಗ್ಬಿಟ್ಟಿದ್ರು. ಜೋಡ್ಸಿದ ಗೊಂಬೆ ಬಾಕ್ಸು ಏನೂ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲರೂ ಹೊರಟೋಗ್ಬಿಟ್ಟಿದ್ರು. ಎಲ್ಲಿ ನೋಡಿದ್ರು ತುಂಬಾ ತುಂಬಾ ಕತ್ಲು. ಎಷ್ಟು ಭಯ ಆಯ್ತು ಗೊತ್ತಾ? ನಿಮ್ಮ ಅಮ್ಮಂಗೆ ಫೋನ್ ಮಾಡಬೇಕಾಗಿತ್ತು, ಬೇಗ ಬಾ ಅಂತ. ಮನೇಲಿ ಏನೂ ಇರಲಿಲ್ಲ, ಫೋನು ತಗೊಂಡು ಬಿಟ್ಟಿದ್ರು. ಅಯ್ಯೋ ದೇವ್ರೇ, ಈ ಮಗುಗೆ ತಾನು ಯಾವ ಸ್ಥಿತಿಲಿದ್ದೀನಿ ಅನ್ನೋದು ಗೊತ್ತಿಲ್ವಲ್ಲಪ್ಪ. ಅಜ್ಜಿ ಯಾಕೆ ಸೈಲೆಂಟ್ ಆಗ್ಬಿಟ್ಟಿ ಅಜ್ಜಿ? ಅಜ್ಜಿ ಯಾಕಜ್ಜಿ ಮಾತಾಡ್ತಿಲ್ಲ? ಮಾತಾಡ್ತೀನಿ ಪುಟ್ಟಿ, ಮಾತಾಡ್ತೀನಿ. ಅಜ್ಜಿ ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲಪ್ಪ. ನೀವು ನಿಮ್ಮ ಅಮ್ಮ ನೆನ್ಸ್ಕೊಂಡು ಅಳ್ತಿದ್ದೀರಾ? ಇಲ್ಲ ಪುಟ್ಟಿ, ನಿಮ್ಮ ಅಪ್ಪ ಅಮ್ಮ ನಿನ್ನೊಬ್ಬಳನ್ನೇ ಹೀಗೆ ಬಿಟ್ಬಿಟ್ಟು ಹೊರಟೋದ್ರಲ್ಲ, ಅದಕ್ಕೆ ಸಂಕಟ ಆಯಿತು. ನಾನು ಚಿಕ್ಕವಳಲ್ವಾ, ನಾನು ಗುಡ್ಗಲಾಗಿದ್ದೆ. ನಾನು ಒಬ್ಬಳನ್ನೇ ಬಿಟ್ಟೋಗೋ ತಪ್ಪಲ್ವಾ ಅಜ್ಜಿ? ತಪ್ಪು ತಪ್ಪು, ತುಂಬ ದೊಡ್ಡ ತಪ್ಪು. ಯಾವ ದೇವ್ರ ಅವಳನ್ನು ಕ್ಷಮಿಸಲ್ಲ. ಅಮ್ಮಂಗಾಗೆಲ್ಲ ಹೇಳ್ಬೇಡಿ ಅಜ್ಜಿ, ಅವ್ರು ತುಂಬಾ ಒಳ್ಳೆಯವರು. ಗಣೇಶ ಅವನಿಗೆ ಒಳ್ಳೇದ್ ಮಾಡೇ ಮಾಡ್ತಾರೆ. ಅಯ್ಯೋ, ಈ ಪುಟ್ಟ ವಯಸ್ಸಿಗೆ ಎಂಥ ಅಂತ ಕರ್ಣ ಮನೆದು. ಹಾಗೆ ಆಗ್ಲ, ನಿಮ್ಮ ಅಮ್ಮಂಗೆ ದೇವರು ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ. ನನ್ನ ಗಂಡ ಹೋದ್ಮೇಲೆ ಅವ್ರ ಹಿಂದೆನೇ ಮಗನೂ ಹೊರಟೋದ. ಅವನಿಗೆ ನನಗಿಂತ ಅದೇನು ಅರ್ಜೆಂಟ್ ಆಗಿತ್ತು? ನನ್ನ ಮರಿ ಹಿರಿ ಸೊಸೆಲಿ ಹುಟ್ಟುತ್ತಾನೆ ಅಂತ ಅಂದ್ಕೊಂಡೆ. ದೇವ್ರಿಗೆ ಅದು ಇಷ್ಟ ಆಗಲಿಲ್ಲ. ಬಲಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಂಡ್ಬಿಟ್ಟು. ಆಮೇಲೆ ಅವನು ಭೂತನಾದರೂ ಆಗಿ ಬರಬಾರ್ದ ಅಂತ ಎಷ್ಟೋ ಸಾರಿ ಅಂದ್ಕೊಂಡಿದ್ದೆ. ಅವನು ಬರಲಿಲ್ಲ. ಎಲ್ಲ ಮುಗ್ದೇ ಹೋಯ್ತು ಅನ್ನೋವಾಗ ಈ ಮಗು ಬಂದು ನನ್ನ ಜೊತೆ ಇದೆ. ಯಾವ ಜನ್ಮದ ಋಣಾನುಬಂಧನೋ ಏನೋ. ಅಜ್ಜಿ ಏನ್ ಯೋಚನೆ ಮಾಡ್ತಿದ್ಯಾ ಅಜ್ಜಿ? ನಿಮ್ಮ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಮ್ಮ. ಹೌದಾ ಅಜ್ಜಿ, ನಮ್ಮಮ್ಮ ಬೇಗ ಬರ್ತಾರೆ ಅಲ್ವಾ? ಹ್ಞೂ ಪುಟ್ಟ, ಖಂಡಿತ ಬರ್ತಾರೆ. ಆದರೆ ಅಲ್ಲಿವರೆಗೂ ನೀನು ಈಗ ಅಮ್ಮ ಅಂತ ಕರಿತಾ ಇದೆಯಲ್ಲ ನನ್ನ ಮರಿ ಸೊಸೆ, ಅವರನ್ನೇ ಅಮ್ಮ ಅಂತ ಕರಿತಾ ಇರು. ಹ್ಞೂ ಅಜ್ಜಿ, ನಾನು ಅವಳನ್ನ ಅಮ್ಮ ಅಂತಾನೆ ಕರಿತೀನಿ. ಅಮ್ಮನಷ್ಟೇ ಪ್ರೀತಿ ಮಾಡ್ತೇನೆ. ಆದ್ರೆ ಅವಳು ಯಾವಾಗಲೂ ಹೇಳ್ತಾನೆ ಇರ್ತಾಳಲ್ಲ. ಏನು ಮಾಡೋದಮ್ಮ, ಎಲ್ಲ ಅವ್ರವ್ರು ಕೇಳ್ಕೊಂಡು ಬಂದಿದ್ದು. ಇಲ್ಲ ಅಜ್ಜಿ, ಅಮ್ಮ ಎಲ್ರಿಗೂ ಹುಷಾರ್ ಹೇಳಬೇಕು. ಮತ್ತೆ ಮಾಡಿ ಅಂತ ಎಲ್ಲರಿಗೂ ಹುಷಾರ್ ಹೇಳ್ತಾರೆ. ಇಲ್ಲ ಅಜ್ಜಿ, ಅಮ್ಮ ಎಲ್ರಿಗೂ ಹುಷಾರ್ ಹೇಳಬೇಕು. ಮತ್ತೆ ಮಾಡಿ ಅಂತ ಎಲ್ಲರಿಗೂ ಹುಷಾರ್ ಹೇಳ್ತಾರೆ. ಚೆನ್ನಾಗಿ ಜೋರ್ ಮಾಡ್ತಾರೆ. ಎಲ್ಲ ಇವಳ ಎಷ್ಟೊಂದು ಮಾತಾಡ್ತೀಯ ನೀನು. ಅಜ್ಜಿ ಪ್ಲೀಸ್ ಅಮ್ಮಂಗೆ ಹುಷಾರ್ ಹೇಳೋದು ಹೇಳ್ಕೊಡಿ. ಅಮ್ಮಂಗೆ ಯಾರೋ ಕಷ್ಟ ಕೊಟ್ರೆ ಅಮ್ಮ ಹುಷಾರ್ ಹೇಳಬೇಕು.
ಹಾಗೆಲ್ಲ ಹೇಳ್ಕೊಡಕ್ಕಾಗಲ್ಲ ಪುಟ್ಟ. ಅದನ್ನ ಅವಳೇ ಕಲಿಬೇಕು. ಸಮಯ ಸಂದರ್ಭ ಅನ್ನೋದು ಎಲ್ರಿಗೂ ಎಲ್ಲಾದ್ರೂ ಕಲಿಸುತ್ತೆ. ಆದರೆ ಆ ಸಂದರ್ಭಕ್ಕೋಸ್ಕರ ಕಾಯಬೇಕು ಅಷ್ಟೆ. ನೋಡ್ತಾ ಇರು ನಾನೇನು ಮಾಡ್ತೀನಿ ಅಂತ. ಏನ್ ಮಾಡ್ತೀಯ ಅಜ್ಜಿ? ಹಾಗೆಲ್ಲ ಹೇಳೋಕ್ಕಾಗಲ್ಲ. ಮಾಡಿ ತೋರಿಸ್ತೀನಿ ನೋಡು. ಅಜ್ಜಿ ತಲೆಯಲ್ಲಿ ಏನೋ ಒಂದು ಐಡಿಯಾ ಇದೆ, ಹೇಳ್ತಾನೆ ಇಲ್ವಲ್ಲ, ಏನ್ ಮಾಡೋದೀಗ? ಅಂಜಲಿ, ಅಂಜಲಿ, ಅಂಜಲಿ ಎಲ್ಲಿ ಹೋದೆ? ಹೋ, ನಂಗೆ ಹೇಳಿದೆ ಹೋಗ್ಬಿಟ್ರಲ್ಲ. ಆ ಮಗು ಹೇಳು ಸರಿ. ಆ ಮಗು ತಲೆಗೆ ಹೊಳದ್ ಬುದ್ಧಿ ನನಗೆ ಹೊಳಿಲಿಲ್ವಲ್ಲ. ಹೇಗಾದ್ರೂ ಮಾಡಿ ನನ್ನ ಮರಿ ಸೊಸೆ ಯಶೋದಾನ ಗಟ್ಟಿ ಮಾಡಬೇಕು. ಅಮ್ಮ, 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 ನಾನ್ ಕೂಗ್ತಿದ್ರು ಹಾಗೆ ಇದೆಯಲ್ಲಮ್ಮ, ನನ್ ಕಡೆ ತಿರುಗಿ ನೋಡಮ್ಮ. ಅಯ್ಯೋ, ನಾನು ನಿನ್ನ ಕಾಣಿಸಲ್ವಲ್ಲ. ಅಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ಅಮ್ಮ, ನೀನು ಮಂತ್ರವಾದಿ ಅತ್ತೆಗೆ ಜೋರ್ ಮಾಡಕ್ಕೆ ಅಜ್ಜಿ ತಲೆಯಲ್ಲಿ ಏನೋ ಒಂದು ಐಡಿಯಾ ಬಂದಿದೆ. ಆದ್ರೆ ಅಜ್ಜಿ ಇದನ್ನು ಹೇಳ್ತಾನೆ ಇಲ್ಲ. ನಾನು ಈ ಥರ ಏನಾರೋ ಒಂದು ಗುಟ್ಟಿನ ವಿಷಯ ಇದ್ದಿದ್ರೆ ಅಮ್ಮಂಗೆ ಹೇಳ್ತಾನೆ ಇರಲಿಲ್ಲ. ಆಗ ಅಮ್ಮ ನನಗೆ ಚಾಕ್ಲೇಟ್ ಕೊಡ್ತಿದ್ಲು. ಚಾಕ್ಲೇಟ್ ನೋಡಿದ ತಕ್ಷಣ ಎಲ್ಲ ಹೇಳ್ಬಿಡ್ತಿದ್ದೆ. ಅಮ್ಮ, ಅಜ್ಜಿ ತಲೆ ಏನಾರೋ ಒಂದು ಐಡಿಯಾ ಇದೆ ಅಂತ ಹೆಂಗೆ ತಿಳ್ಕೊಳೋದು ಅಮ್ಮ? ಏನಾರೋ ಒಂದು ಐಡಿಯಾ ಕೊಡಮ್ಮ. ಹೋಗಮ್ಮ, ನಾನು ಎಷ್ಟು ಕೇಳಿದ್ರೆ ನೀನು ಏನೋ ಒಂದು ಐಡಿಯಾ ಕೊಡ್ತಾನೆ ಇಲ್ಲ. ಗಣೇಶ, ನೀನಾದ್ರೂ ಕೊಡಪ್ಪ. ಐಡಿಯಾ, ಅಜ್ಜಿಗೆ ಈ ಲಾಡುನ ತಗೊಂಡೋಗಿ ಕೊಟ್ರೆ ಅವ್ರ ತಲೆಯಲ್ಲಿ ಏನ್ ಐಡಿಯಾ ಇದೆ ಅಂತ ಗೊತ್ತಾಗತ್ತೆ. ಅಂಜಲಿ, ನೀನಿಲ್ಲೇ ಇದೆಯಾ? ಹೂನಮ್ಮ, ನಾನು ಎಷ್ಕರು ನೀನು ಮಾತಾಡ್ಲೇ ಇಲ್ಲ. ನಾನು ಲಡ್ಡುನ ಕದ್ಕೊಂಡೋಗ್ತಿಲ್ಲ. ಅಜ್ಜಿ ತಲೆಯಲ್ಲಿ ಏನೋ ಒಂದು ಐಡಿಯಾ ಇದೆ, ಅದನ್ನ ಕೇಳಕ್ ತಗೊಂಡೋಗ್ತಿದ್ದೀನಿ. ನಾನು ಆಮೇಲೆ ಬರ್ತೀನಿ ಅಮ್ಮ. ಪಾಪ, ಮಗುಗೆ ಆಸೆ ಅನ್ಸತ್ತೆ.